ಚಿರೋಟಿ ರವದಲ್ಲಿ ಜಾಮೂನ್ ಹೇಗೆ ಮಾಡೋದಂತ ಇವತ್ತು ನೋಡೋಣ ಬರ್ರಿ. ಮೊದಲಿಗೆ 1 ಕಪ್ ಚಿರೋಟಿ ರವಾನ ನಾನಿಲ್ಲಿ ತೊಗೊಂಡಿದ್ದೀನಿ. 1 ಕಪ್ ಚಿರೋಟಿ ರವಕ್ಕೆ 1 ಕಪ್ ಸಕ್ಕರೆ, 2 ಕಪ್ ಹಾಲು ಬೇಕಾಗುತ್ತೆ. ಮೊದಲಿಗೆ ಸಕ್ಕರೆ ಪಾನಕ ಮಾಡ್ಕೊಳ್ಳೋದಕ್ಕೆ 1 ಕಪ್ ಸಕ್ಕರೆಗೆ ನಾನಿಲ್ಲಿ 1.5 ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ಇಷ್ಟಪಡೋರಾದ್ರೆ ನಾನಿಲ್ಲಿ 1 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. ನೀವು 1.5 ಕಪ್ ಸಕ್ಕರೆ ತೊಗೊಂಡು 2 ಕಪ್ಪಷ್ಟು ನೀರು ಹಾಕ್ಕೋಬೋದು. ಸಕ್ಕರೆ ಕರಗಿದ ಮೇಲೆ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ನೀವು ಇದು ಸಕ್ಕರೆ ಸಿರಪ್ ರೆಡಿ ಆಗಿಬಿಡ್ತೈತಿ. ಇವಾಗ ನೀವು ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಬಿಡಿ. ಏಲಕ್ಕಿ ಪುಡಿ ಫ್ಲೇವರ್ಗಷ್ಟೇ ಹಾಕೋದು, ನಿಮ್ಗೆ ಇಷ್ಟ ಇದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಬೇಡ. ಇವಾಗ ಒಂದು ಬಾಣಲಿ ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ, ತುಪ್ಪ ಕರಗಿದ ಮೇಲೆ ನಾನಿಲ್ಲಿ 1 ಕಪ್ ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ರವೆನ ನಾವಿಲ್ಲಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಹುರ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಹುರಿಲಿಕ್ಕೆ ಹೋಗಬೇಡಿ, ಬೇಗ ಕೆಂಪಗಾಗ್ಬಿಡುತ್ತೈತಿ, ಆವಾಗ ಟೇಸ್ಟ್ ಚೆನ್ನಾಗಿರಲ್ಲ. ಆದ್ದರಿಂದ ಆದಷ್ಟು ಲೋ ಫ್ಲೇಮಲ್ಲಿ ಇಲ್ಲ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿದ ಮೇಲೆ ರವಾದ್ದು ಒಂದು ಪರಿಮಳ ಬರುತ್ತೆ ನಿಮ್ಗೆ, ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತದೆ. ಆಮೇಲೆ ಇದಕ್ಕೆ ನಾನು 1 ಕಪ್ ರವೆಕೆಯಲ್ಲಿ 2 ಕಪ್ನಷ್ಟು ಗಟ್ಟಿ ಹಾಲು ತೆಗೆದುಕೊಂಡಿದ್ದೀನಿ. ಹಾಲು ಹಾಕಿದ ಕೂಡಲೇ ನೀವು ಒಂದು ಸ್ಪೂನಿಂದ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು, ಇಲ್ಲಾಂದರೆ ರವೆ ಗಂಟಾಗೋ ಚಾನ್ಸಸ್ ಇರ್ತೈತಿ. ಆದ್ದರಿಂದ ಸ್ವಲ್ಪನೂ ಗಂಟೆ ಬರದೇ ಇರೋ ರೀತಿ ಕಂಟಿನ್ಯೂಸ್ ಆಗಿ ಸ್ಪೂನಿಂದ ತಿರುಗಿಸ್ತಾನೆ ಇರಿ. ಈ ಜಾಮೂನ್ ಮಾಡೋದಕ್ಕೆ ಮೇಜರ್ ಪಾರ್ಟ್ ಇದು. ನಾವು ಎಷ್ಟು ಚೆನ್ನಾಗಿ ಈ ರವೆನ ನಾವು ಬೇಯಿಸ್ಕೊತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮ ಜಾಮೂನು ಚೆನ್ನಾಗಿ ಬರ್ತೈತಿ. ಆದ್ದರಿಂದ ನೀವು ಲೋ ಫ್ಲೇಮಲ್ಲೇ ಇದನ್ನು ಸ್ವಲ್ಪ ಟೈಮ್ ತೊಗೊಳುತ್ತೆ, ಬಟ್ ಚೆನ್ನಾಗಿರ್ತದೆ ಟೇಸ್ಟ್. ಆದಷ್ಟು ಲೋ ಫ್ಲೇಮಲ್ಲೇ ಮಾಡಿ. ಎಲ್ಲಿವರೆಗೂ ಮಾಡ್ಬೇಕಂದ್ರೆ ಈ ರವೆ ಬೆಂದು ಬಾಂಡ್ಲಿನ ಬಿಟ್ಕೊಂಡು ಬರ್ತೈತಿ, ಅಲ್ಲಿವರೆಗೂ ನೀವು ತಿರುಗಿಸ್ತಾನೆ ಇರಬೇಕು. ಸ್ವಲ್ಪನೂ ಗಂಟಿರದೇ ಇರೋ ಥರ ನೋಡ್ಕೊಳ್ಳಿ. ಇದೇ ಮೇಜರ್ ಪಾರ್ಟ್ ಆಗಿರ್ತೈತಿ ಇದ್ರೊಳಗೆ. ಸ್ವಲ್ಪ ಗಂಟಿರಬಾರ್ದು, ಹಿಟ್ಟು ಸಾಫ್ಟಾಗಿ ಬಾಂಡ್ಲಿ ಬಿಟ್ಟು ಬರಬೇಕು, ಅಲ್ಲಿವರೆಗೂ ನೀವು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕಾಕತಿ. ನೋಡ್ತಿರ್ಬೋದು ಇಲ್ಲಿ ರವೆ ಎಷ್ಟು ಚೆನ್ನಾಗಿ ಬೆಂದು ಬಾಣಲಿ ಬಿಡ್ತಿದೆ ಅಂತ. ಇಷ್ಟ ಆದ್ರೆ ಸಾಕು. ಇವಾಗ ಈ ರವೆನ ಒಂದು ಪ್ಲೇಟಿಗೆ ನಾನು ಎತ್ತಿಟ್ಕೊತಾ ಇದ್ದೀನಿ. ಇದನ್ನು ಆದಷ್ಟು ಬಿಸಿ ಇದ್ದಾಗಲೇ ಮಾಡಬೇಕು, ತಣ್ಣಗಾದ್ಮೇಲೆ ಅದು ಉಂಡೆ ಮಾಡಲಿಕ್ಕೆ ಸರಿಯಾಗಲ್ಲ. ಆದಷ್ಟು ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಬಿಸಿ ಹತ್ತಿದ್ರೆ ಸ್ವಲ್ಪ ನೀರು ಹಾಕಿ ಕೈಲೇ ಚೆನ್ನಾಗಿ ನಾದ್ಕೊಳ್ಳಿ. ಈ ಹಿಟ್ಟೆಲ್ಲ ಫುಲ್ಲು ಸಾಫ್ಟಾಗಿ ಹೂ ಥರ ಆಗಬೇಕು, ಅಲ್ಲಿವರೆಗೂ ನೀವು ಚೆನ್ನಾಗಿ ಕೈಲೇ ನಾದ್ಕೊಳ್ಳಿ. ಹಿಟ್ಟನ್ನ ನೀವು ಎಷ್ಟು ಚೆನ್ನಾಗಿ ನಾದ್ಕೊತೀರಲ್ಲ ಅಷ್ಟು ಚೆನ್ನಾಗಿ ಜಾಮೂನು ಬರ್ತೈತಿ. ಆದ್ದರಿಂದ ಸ್ವಲ್ಪ ಟೈಮ್ ತೊಗೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಇವಾಗ ಸ್ವಲ್ಪ ತುಪ್ಪನ